ಧನುರಾಶಿ. ಮಕ್ಕಳ ವಿಷಯದಲ್ಲಿ ಚಿಂತೆ, ಮಾತಿನಿಂದಲೇ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ, ಮುಂಗೋಪದಿಂದ ಧನಹಾನಿ ಯೋಗ, ಪ್ರಯಾಣದಲ್ಲಿ ಅಸಮಾಧಾನಗಳು ಸಂಭವಿಸುವ ಸಾಧ್ಯತೆ, ಹಿರಿಯರಿಂದ ಮತ್ತು ಮಾತಾಪಿತೃಗಳಿಂದ ಮನಸ್ಸಿಗೆ ಅಸಮಾಧಾನವಾಗುವಂತಹ ಘಟನೆ, ಸಹೋದರ ಸಹೋದರಿಯರೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗುವ ಲಕ್ಷಣ. ಬಹಳ ಜಾಗ್ರತೆಯಾಗಿ ಈ ದಿನ ನಿಮ್ಮನ್ನು ನೀವು ಸಾಂತ್ವನಗೊಳಿಸಿಕೊಂಡರೆ ಶುಭ ಫಲಗಳು ನಿಮ್ಮದಾಗುತ್ತೆ. ಪರಿಹಾರಕ್ಕಾಗಿ ತಾವು ಲಕ್ಷ್ಮೀ ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡುವುದು, ಹಾಗೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಶುಭ ಫಲವಾಗುತ್ತೆ. ಮಕರ ರಾಶಿ. ಸ್ವಲ್ಪ ಈ ದಿನ ತಾವು ಆಲೋಚನೆಯಿಂದ ಕಾರ್ಯಪ್ರವೃತ್ತರಾದರೆ ಒಳ್ಳೆಯದು. ಅತಿ ಆಸೆ ಗತಿಗೇಡು ಅಂತ ಹೇಳುವ ಅನುಭವಗಳು ಉಂಟಾಗಬಹುದು. ಅಪರಿಚಿತರೊಂದಿಗೆ ವ್ಯವಹರಿಸುವುದು ಅಸಮಾಧಾನಕಾರಕ. ಸ್ತ್ರೀಯರಿಗೆ ಪುರುಷ ಮೂಲದಿಂದ ಆಪಾದನೆಗಳು ಎದುರಾಗುವ ಸಾಧ್ಯತೆ. ನಿಮ್ಮ ಸ್ವಯಂಕೃತವಾದ ನಿರ್ಧಾರಗಳು ಮಾತಾಪಿತೃಗಳಿಗೆ ಇಷ್ಟವಾಗದೇ ಇರಬಹುದು. ತಿಳಿದು ವ್ಯವಹರಿಸುವುದು ಶುಭಪ್ರದ. ಅಪರಿಚಿತರೊಂದಿಗೆ ವ್ಯವಹರಿಸುವುದು ಶುಭಪ್ರದವಲ್ಲ. ವ್ಯಾಪಾರಸ್ಥರಿಗೂ ಈ ದಿನ ಶುಭ ಫಲಗಳು ಉಂಟಾಗುತ್ತೆ. ತಾವು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು, ನಾರಸಿಂಹದೇವರ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ.